ನನ್ನ ಕಾರಣವಾಗಿ ಇವರನ್ನು ದಂಡಿಸಬೇಡಿ. ಸದ್ಯ ಬದುಕಿದೆವು. ನಿನಗೆ ಈ ಹರಿಭಕ್ತಿಯನ್ನು ಕಲಿಸಿದವರು ಯಾರು? ತಂದೆ, ಹರಿಭಕ್ತಿ ಹುಟ್ಟಲು ಆ ಶ್ರೀಹರಿಯ ಅನುಗ್ರಹವೇ ಕಾರಣ. ನನಗಿಲ್ಲದ, ನನ್ನ ರಾಜ್ಯದಲ್ಲಿ ಯಾರಿಗೂ ಇಲ್ಲದ ನನ್ನ ಕಡುವೆಯರಿಯಾದ ಆ ಹರಿಯ ಭಕ್ತಿ ನಿನಗೇಕೋ? ತಂದೆ, ವೇದವನ್ನು ಪಠಿಸಿದರೆ ಪ್ರಯೋಜನವಿಲ್ಲ. ಹರಿಯನ್ನು ಭಜಿಸದೆ ಇಂದ್ರಿಯಗಳಿಗೆ ದಾಸರಾಗಿ ವೃಥಾ ಬದುಕು ಸವಿಸುವ ಅಜ್ಞಾನಿಗಳಿಗೆ ಶ್ರೀಹರಿಯ ಮಹಿಮೆ ಅರ್ಥವಾಗುವುದಿಲ್ಲ. ನೀಚ ಬಾಲಕ, ನನ್ನನ್ನು ಅಜ್ಞಾನಿ ಎಂದು ಕರೆಯುವಷ್ಟು ಸೊಕ್ಕೆ ನಿನಗೆ? ಯಾರಲ್ಲಿ? ಇವನನ್ನು ನನ್ನ ಮಗನೆಂಬ ಯಾವುದೇ ಕರುಣೆ ತೋರದೆ ಕೊಂದು ಬಿಡಿ. ಅವನನ್ನು ಕೊಂದು ಬಿಡಿ. ಹಿರಣ್ಯಾಕ್ಷನನ್ನು ಹಂದಿಯ ರೂಪದಲ್ಲಿ ಕೊಂದ ಆ ಮಾಯಾವಿ ಹರಿನಾಮ ಸ್ಮರಣೆ ಮಾಡುತ್ತಿರುವ ಇವನ ಉದ್ದಟತನವನ್ನು ನಾನೆಂದಿಗೂ ಕ್ಷಮಿಸಲಾರೆ. ಇಲ್ಲ, ಇವನು ನನ್ನ ಪುತ್ರನಲ್ಲ, ನನ್ನ ಪುತ್ರನ ರೂಪದಲ್ಲಿರುವ ಶತ್ರು. ತಂದೆಗೆ ಅಹಿತವಾಗುವುದನ್ನು ಮಾಡುವ ಯಾವುದೇ ಪುತ್ರನನ್ನು ಕೊಂದು ಬಿಡಬೇಕೆಂಬುದೇ ನೀತಿ. ಇವನು ನನ್ನ ವಂಶಕ್ಕೆ ಅಂಟಿದ ಕಳಂಕ, ಅದನ್ನು ತೊಳೆಯಬೇಕು. ಅವನನ್ನು ಬೇರು ಸಹಿತ ಕಿತ್ತೊಗೆಯಬೇಕು. ಇವನ ಮೇಲೆ ಯಾವುದೇ ಮಮಕಾರವನ್ನು ತೋರಿಸಬೇಡಿ. ವಿಷವನ್ನು ಕುಡಿ, ವಿಷ ಸರ್ಪಗಳಿಂದ ಕಚ್ಚಿಸಿ, ಆನಗಳಿಂದ ತುಳಿಸಿ, ಭಕ್ತದಿಂದ ತಳ್ಳಿ, ಹೇಗಾದರೂ ಇವನನ್ನು ಕೊಂದು ಬಿಡಿ. ಉಳಿಸಬೇಡಿ. ಕರೆದುಕೊಂಡು ಹೋಗಿ ಇವನನ್ನು, ಕರೆದುಕೊಂಡು ಹೋಗಿ. ಶಿಷ್ಯರೇ, ಹೀಗೆ ಪ್ರಹ್ಲಾದನ ಭಕ್ತಿಯನ್ನು ಹೋಗಲಾಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗದಿದ್ದುದರಿಂದ ಅವನನ್ನು ಕೊಲ್ಲುವಂತೆ ತನ್ನ ಭಟರಿಗೆ ಆಜ್ಞೆ ಮಾಡಿದ. ಗುರುಗಳೇ, ಕೊಲ್ಲಲು ಆಜ್ಞೆ ಮಾಡಿದ ಆ ಹಿರಣ್ಯಕಶಿಪುವಿಗೆ ಮಗನೆಂಬ ಮಮಕಾರವೂ ಬಾಧಿಸಲಿಲ್ಲವೇ? ಇಲ್ಲ, ಬಾಧಿಸಲಿಲ್ಲ. ಮಗನನ್ನು ತಿದ್ದಿ ತನ್ನ ದಾರಿಗೆ ತರಬಹುದೆಂದು ಮೊದಲು ಯೋಚಿಸಿದ. ಆದರೆ ಅದು ಯಾವಾಗ ವ್ಯರ್ಥವಾಯಿತೋ ಆಗ ಅವನಲ್ಲಿದ್ದ ಹರಿದ್ವೇಷ ಅವನನ್ನು ಇನ್ನಷ್ಟು ಕ್ರೂರಿಯನ್ನಾಗಿ ಮಾಡಿತು. ಮಗನ ಮೇಲಿನ ಮಮಕಾರಕ್ಕಿಂತಲೂ ಅವನ ಹರಿದ್ವೇಷವೇ ಮೇಲಾಯಿತು. ಗುರುದೇವ, ತನ್ನ ತಪಸ್ಸು, ತಾನು ಪಡೆದ ವರಗಳು, ತನ್ನ ಸಾಮರ್ಥ್ಯ ಯಾವುದರಿಂದಲೂ ಹರಿಭಕ್ತಿಯನ್ನು ನಾಶ ಮಾಡುವುದು ಸಾಧ್ಯವಿಲ್ಲವೆಂಬುದನ್ನು ಅರಿತುಕೊಳ್ಳದ ಹಿರಣ್ಯಕಶಿಪು ಎಂತಹ ಅವಿವೇಕಿ! ಹೌದು ಶಿಷ್ಯರೇ, ರೋಷ ಆಕ್ರೋಶಗಳಿಗೆ ಒಳಗಾದವನಲ್ಲಿ ವಿವೇಕ ಇಲ್ಲವಾಗುತ್ತದೆ. ತನಗೆ ಹೆದರಿ ಲೋಕದ ಜನರೆಲ್ಲ ಹರಿಭಕ್ತಿಯನ್ನು ಮರೆತು ಬಿಡುತ್ತಾರೆಂದು ಅವನು ಭ್ರಮೆಗೊಂಡಿದ್ದ. ತನ್ನ ಮಗನನ್ನೇ ಕೊಲ್ಲಲು ಮುಂದಾದ ತನಗೆ ಲೋಕಗಳೆಲ್ಲ ಹೆದರಿ ಶರಣಾಗುವರೆಂದು ನಿರೀಕ್ಷೆ ಮಾಡಿದ್ದ. ಗುರುದೇವ, ಒಂದು ವೇಳೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಿಸಲು ವಿಫಲನಾದರೆ ಆಗ ಲೋಕದಲ್ಲಿ ಹರಿಭಕ್ತ ವೃದ್ಧಿಯಾಗಲು ಅವಕಾಶವಾಗುವುದಲ್ಲವೇ? ವಿಧಿ ಸಂಕಲ್ಪ ಹರಿಚಿತ್ತ ಅದೇ ಆಗಿದ್ದರೆ ದೈತ್ಯರಾಜನ ಆಜ್ಞೆ ನಿರರ್ಥಕವಾಗಲೇಬೇಕು. ಈ ಲೋಕದಲ್ಲಿ ಹುಟ್ಟಿದ ಯಾರೇ ಆದರೂ ತಾನೇ ಸರ್ವೇಶ್ವರ, ತಾನೇ ಸಮರ್ಥ ಎಂಬ ಅಹಂಕಾರದಿಂದ ಬೀಗಿದರೆ ಅಂಥವನ ಗರ್ವ ಅಡಗಿ ಸೋಲೊಪ್ಪಲೇಬೇಕು. ಭಗವಂತನ ಶಕ್ತಿಯ ಮುಂದೆ ಮಾನವ, ದಾನವ, ದೇವತೆಗಳ ಶಕ್ತಿಯೂ ಕೂಡ ಅಲ್ಪವೆನ್ನುವ ಸತ್ಯ ಜಗತ್ತಿಗೇ ತಿಳಿಯಬೇಕು. ಗುರುದೇವ, ಪ್ರಹ್ಲಾದನನ್ನು ಕೊಲ್ಲುವ ಭಟರ ಪ್ರಯತ್ನಗಳು ಹೇಗೆ ವಿಫಲವಾದವು? ಹಿರಣ್ಯಕಶಿಪುವಿನ ಭಟರು ಪ್ರಹ್ಲಾದನನ್ನು ಕೊಲ್ಲಲು ಮುಂದಾದಾಗ ಅವನು ಅಂಜಲಿಲ್ಲ, ಅಳುಕಲಿಲ್ಲ. ಕಾಯುವವನು ಅವನೇ, ಕೊಲ್ಲುವವನು ಅವನೇ ಎಂದು
ಹರಿನಾಮ ಸ್ಮರಣೆಯಲ್ಲಿ ಮೈ ಮರೆತಿದ್ದ.